ಹಾಯ್ ನಮಸ್ಕಾರ. ಈ ವಿಡಿಯೋದಲ್ಲಿ ಗುಡ್ ಫ್ರೈಡೆ ಪ್ರಯುಕ್ತ ಸಂಚರಿಸಲಿರುವ ವಿಶೇಷ ರೈಲುಗಳು, ಬಳ್ಳಾರಿ ಶಿರಗುಪ್ಪ ಸಿಂಧನೂರು ಹಾಗೂ ಲಿಂಗಸೂಗೂರು ಹೊಸ ರೈಲು ಮಾರ್ಗದ ಬೇಡಿಕೆ, ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿದಂತೆ BY ರಾಘವೇಂದ್ರ ರವರ ಬೇಡಿಕೆಗಳು, ಗಂಗಾವತಿ ದರೋಜಿ ರೈಲು ಮಾರ್ಗದ ಬೇಡಿಕೆಯೊಂದಿಗೆ ಕೆಲ ರೈಲುಗಳ ವಿಸ್ತರಣೆ ಮಾಡಲಾಗಿದ್ದು, ಈ ಬಗ್ಗೆ ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಅಧಿಕೃತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಂಗಳೂರು ಮತ್ತು ಸೂರತ್ ನಡುವೆ ವಾರದಲ್ಲಿ 2 ದಿನ ರೈಲು ಸಂಚರಿಸಲು ರೈಲ್ವೆ ಇಲಾಖೆ ಒಪ್ಪಿಗೆ ನೀಡಿದ್ದು, ಈ ರೈಲು ಪ್ರತಿ ಬುಧವಾರ ಮತ್ತು ರವಿವಾರದಂದು ಸೂರತ್ನಿಂದ ಸಂಜೆ 7:35 ಹೊರಟು ಗುರುವಾರ ಮತ್ತು ರವಿವಾರದಂದು ಸಂಜೆ 7:45 ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣ ತಲುಪಲಿದೆ. ಅದೇ ರೀತಿ ಮಂಗಳೂರು ಜಂಕ್ಷನ್ನಿಂದ ಪ್ರತಿ ಗುರುವಾರ ಮತ್ತು ಸೋಮವಾರದಂದು ರಾತ್ರಿ 10:30 ಹೊರಟು ಶುಕ್ರವಾರ ಮತ್ತು ಮಂಗಳವಾರ ರಾತ್ರಿ 11:45 ಸೂರತ್ ರೈಲು ನಿಲ್ದಾಣ ತಲುಪಲಿದ್ದು, ಈ ರೈಲು ಸೂರತ್ಕಲ್, ಮುಲ್ಕಿ, ಉಡುಪಿ, ಕುಂದಾಪುರ, ಮೂಕಾಂಬಿಕಾ ರೋಡ್, ಬಂಟ್ವಾಳ, ಭಟ್ಕಳ, ಮುರುಡೇಶ್ವರ, ಕುಮಟಾ, ಅಂಕೋಲಾ, ಕಾರವಾರ, ಮಡಗಾಂವ್, ಸಾವಂತವಾಡಿ ರೋಡ್, ರತ್ನಾಗಿರಿ, ಪನ್ವೇಲ್, ವಸಾಯಿ ರೋಡ್, ಪಲ್ಗಾರ್ ಮಾರ್ಗವಾಗಿ ಸಂಚರಿಸಲಿದೆ ಎಂದು ರೈಲ್ವೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಗಂಗಾವತಿ, ಕಂಪ್ಲಿ, ದರೋಜಿ ರೈಲ್ವೆ ಮಾರ್ಗ ಪೂರ್ಣ ನಿರ್ಮಾಣಕ್ಕಾಗಿ ರೈಲ್ವೆ ಹೋರಾಟಗಾರರ ಒತ್ತಾಯ ಹೆಚ್ಚಾಗುತ್ತಿದ್ದು, ಈ ಬಗ್ಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣರವರನ್ನು ಭೇಟಿ ಮಾಡಿದ ಹೋರಾಟಗಾರರು ಪ್ರಸ್ತುತ ರೈಲ್ವೆ ಮಾರ್ಗದ 32 ಕಿಲೋಮೀಟರ್ ಸಮೀಕ್ಷೆ ಈಗಾಗಲೇ ಪೂರ್ಣಗೊಂಡಿದ್ದರಿಂದ ಮುಂದಿನ ಕಾಮಗಾರಿ ಕೈಗೊಳ್ಳಲು ಅನುದಾನ ಅಗತ್ಯವಿದೆ ಎಂದು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಬಳ್ಳಾರಿ, ಶಿರಗುಪ್ಪ, ಸಿಂಧನೂರು ಹಾಗೂ ಲಿಂಗಸೂಗೂರು ನೂತನ ರೈಲ್ವೆ ಮಾರ್ಗದ ಆರಂಭಕ್ಕೆ ಸಂಬಂಧಿಸಿದಂತೆ ರೈಲ್ವೆ ಮಂತ್ರಿಗಳು ಹಾಗೂ ಪ್ರಧಾನ ಮಂತ್ರಿಗಳಿಗೆ ಶಿಫಾರಸು ಮಾಡುವಂತೆ ಕೋರಿ HD ಕುಮಾರಸ್ವಾಮಿರವರನ್ನು ಭೇಟಿ ಮಾಡಿದ ಬಳ್ಳಾರಿ ಕ್ರಿಯಾ ಸಮಿತಿ ನಿಯೋಗ ಮನವಿ ಸಲ್ಲಿಸಿದೆ. ದೆಹಲಿಯಲ್ಲಿನ ಸಚಿವರ ಕಚೇರಿಗೆ ತೆರಳಿ ಬಳ್ಳಾರಿ ಭಾಗದ ರೈಲ್ವೆ ಮೂಲಸೌಕರ್ಯಗಳ ಕುರಿತು ವಿವರಿಸಿದ ನಿಯೋಗದ ಮುಖ್ಯಸ್ಥ KM ಮಹೇಶ್ವರ ಸ್ವಾಮಿರವರು ಬಳ್ಳಾರಿ, ಶಿರಗುಪ್ಪ, ಸಿಂಧನೂರು ಹಾಗೂ ಲಿಂಗಸೂಗೂರು ರೈಲ್ವೆ ಮಾರ್ಗ ಆರಂಭದಿಂದಾಗುವ ಅನುಕೂಲಗಳ ಕುರಿತು ವಿವರಿಸಿದರು. ಇದೇ ವೇಳೆ ಬಳ್ಳಾರಿ ಮಾರ್ಗದಲ್ಲಿ ನೂತನ ವಂದೇ ಭಾರತ್ ಇಲ್ಲವೇ ಇಂಟರ್ಸಿಟಿ ಜನಶತಾಬ್ದಿ ಅಥವಾ ಬೆಂಗಳೂರು ಹಾಗೂ ಮೈಸೂರಿನವರೆಗೆ ಆರಂಭಿಸುವ ಕುರಿತು ರೈಲ್ವೆ ಮಂತ್ರಿಗಳ ಬಳಿ ಚರ್ಚಿಸಿ ಶಿಫಾರಸು ಮಾಡುವಂತೆ ಕ್ರಿಯಾ ಸಮಿತಿ ನಿಯೋಗ ಮನವಿ ಮಾಡಿತು. SMVT ಬೆಂಗಳೂರು ಮಾಲ್ಡಾ ಟೌನ್ ಮಧ್ಯ ಕಟ್ಪಾಡಿ, ಜೋಲಾರ್ಪೇಟೆ ಮಾರ್ಗವಾಗಿ ಸಂಚರಿಸುತ್ತಿರುವ ಸಾಪ್ತಾಹಿಕ ವಿಶೇಷ ರೈಲನ್ನು ಮುಂದುವರೆಸಲು ರೈಲ್ವೆ ಇಲಾಖೆ ಮುಂದಾಗಿದ್ದು, ಈ ರೈಲು ಏಪ್ರಿಲ್ 5ರಿಂದ ಪ್ರತಿ ರವಿವಾರ SMVT ಬೆಂಗಳೂರಿನಿಂದ ಹೊರಡಲಿದ್ದು, ಜುಲೈ 18ರವರೆಗೆ ಹಿಂದಿರುಗುವ ಮಾರ್ಗವಾಗಿ ಪ್ರತಿ ಬುಧವಾರ ಮಾಲ್ಡಾ ಟೌನ್ ನಿಲ್ದಾಣದಿಂದ ನಿರ್ಗಮಿಸಲಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕೇಂದ್ರ ಸರ್ಕಾರದ ಮುಂದೆ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿದಂತೆ ಮತ್ತಷ್ಟು ರೈಲ್ವೆ ಯೋಜನೆಗಳನ್ನು BY ರಾಘವೇಂದ್ರರವರು ಪ್ರಸ್ತಾಪಿಸಿದ್ದಾರೆ. ಲೋಕಸಭೆಯಲ್ಲಿ ಮಾತನಾಡಿದ ಅವರು, ಶಿವಮೊಗ್ಗ ಕ್ಷೇತ್ರದ ಪರವಾಗಿ ವಿವಿಧ ರೈಲ್ವೆ ಯೋಜನೆಗಳ ಪ್ರಸ್ತಾಪ ಪಟ್ಟಿಯನ್ನಿಟ್ಟಿದ್ದಾರೆ. ಶಿವಮೊಗ್ಗದಿಂದ ಶಿಕಾರಿಪುರ ಮಾರ್ಗವಾಗಿ ರಾಣೆಬೆನ್ನೂರು ರೈಲ್ವೆ ಯೋಜನೆಗೆ ಸಂಬಂಧಿಸಿದಂತೆ ಶಿಕಾರಿಪುರ ಹಾಗೂ ರಾಣೆಬೆನ್ನೂರು ಮಾರ್ಗದ ನಡುವಿನ ಟೆಂಡರ್ ಪ್ರಕ್ರಿಯೆಯನ್ನು ತಕ್ಷಣವೇ ಆರಂಭಿಸಬೇಕು ಮತ್ತು ಕಾಮಗಾರಿಗೆ ವೇಗ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಜೊತೆಗೆ ಶಿವಮೊಗ್ಗ ಬೆಂಗಳೂರು ನಡುವಿನ ರೈಲು ಸಂಚಾರವನ್ನು ಮತ್ತಷ್ಟು ವೇಗಗೊಳಿಸುವ ನಿಟ್ಟಿನಲ್ಲಿ 63 ಕಿಲೋಮೀಟರ್ ಉದ್ದದ ಬೀರೂರು ಶಿವಮೊಗ್ಗ ರೈಲ್ವೆ ದ್ವಿಪಥಿ ಯೋಜನೆಗೆ ಶೀಘ್ರವಾಗಿ ಆಡಳಿತಾತ್ಮಕ ಅನುಮೋದನೆ ನೀಡಬೇಕೆಂದು ತಿಳಿಸಿದರು. ಇದರೊಂದಿಗೆ ಮಲೆನಾಡು ಮತ್ತು ಕರಾವಳಿ ಭಾಗಗಳನ್ನು ಬೆಸೆಯುವ ಹೊಸ ರೈಲು ಮಾರ್ಗಗಳ ಅಗತ್ಯತೆ ಬಗ್ಗೆಯೂ ಸಂಸದರು ದನಿ ಎತ್ತಿದ್ದಾರೆ. ಪ್ರಮುಖವಾಗಿ ತಾಳಗುಪ್ಪ, ಹೊನ್ನಾವರ, ಶಿವಮೊಗ್ಗ, ತೀರ್ಥಹಳ್ಳಿ, ಶೃಂಗೇರಿ, ಮಂಗಳೂರು ಹಾಗೂ ಶಿವಮೊಗ್ಗ ಚಿಕ್ಕಮಗಳೂರು ರೈಲ್ವೆ ಮಾರ್ಗಗಳ ಅನುಷ್ಠಾನಕ್ಕೆ ಸಂಸದರು ಸದನದಲ್ಲಿ ಮನವಿ ಮಾಡಿದ್ದಾರೆ. ಗುಡ್ ಫ್ರೈಡೆ ಹಾಗೂ ಈಸ್ಟರ್ ಫೆಸ್ಟಿವಲ್ ಪ್ರಯುಕ್ತ ಕೆಲ ವಿಶೇಷ ರೈಲುಗಳು ಸಂಚರಿಸಲಿದ್ದು, ಮೊದಲನೆಯದಾಗಿ ಹುಬ್ಬಳ್ಳಿ ಕೊಲ್ಲಂ ವಿಶೇಷ ರೈಲು ಏಪ್ರಿಲ್ 2ರಂದು ಹುಬ್ಬಳ್ಳಿಯಿಂದ ಬೆಳಗ್ಗೆ 7:05 ಹೊರಟು ಹಾವೇರಿ, ರಾಣೆಬೆನ್ನೂರು, ಹರಿಹರ, ದಾವಣಗೆರೆ, ಬೀರೂರು, ಅರಸೀಕೆರೆ, ತುಮಕೂರು, SMVT ಬೆಂಗಳೂರು, ಕೃಷ್ಣರಾಜಪುರಂ, ಕುಪ್ಪಂ, ಸೇಲಂ, ಪಲಕ್ಕಾಡ್, ಎರ್ನಾಕುಲಂ ಟೌನ್, ಚೆಂಗನ್ನೂರು ಮಾರ್ಗವಾಗಿ ಮರುದಿನ ಬೆಳಗ್ಗೆ 7 ಗಂಟೆಗೆ ಕೊಲ್ಲಂ ರೈಲು ನಿಲ್ದಾಣ ತಲುಪಲಿದ್ದು,
ಹಿಂದಿರುಗುವ ಮಾರ್ಗವಾಗಿ ಏಪ್ರಿಲ್ 3ರಂದು ಬೆಳಿಗ್ಗೆ 10:45 ಕೊಲ್ಲಂ ನಿಲ್ದಾಣದಿಂದ ಹೊರಟು ಮರುದಿನ ಬೆಳಿಗ್ಗೆ 10:40 ಹುಬ್ಬಳ್ಳಿ ರೈಲು ನಿಲ್ದಾಣ ಸೇರಲಿದೆ. ಎರಡನೆಯದಾಗಿ ಯಶವಂತಪುರ ಮಡಗಾಂವ್ ಮಧ್ಯ ಏಪ್ರಿಲ್ 2ರಂದು ರಾತ್ರಿ 11:55 ಹೊರಡುವ ವಿಶೇಷ ರೈಲು ಕುಣಿಗಲ್, ಚನ್ನರಾಯಪಟ್ಟಣ, ಹಾಸನ, ಸಕಲೇಶಪುರ, ಸುಬ್ರಹ್ಮಣ್ಯ ರೋಡ್, ಕಬಕಪುತ್ತೂರು, ಬಂಟ್ವಾಳ, ಸೂರತ್ಕಲ್, ಮುಲ್ಕಿ, ಉಡುಪಿ, ಕುಂದಾಪುರ, ಬೈಂದೂರು, ಬಂಟ್ವಾಳ, ಮುರುಡೇಶ್ವರ, ಹೊನ್ನಾವರ, ಕುಮಟಾ, ಗೋಕರ್ಣ ರೋಡ್, ಕಾರವಾರಗಳಲ್ಲಿನ ನಿಲುಗಡೆಯ ಮೂಲಕ ಮರುದಿನ ಸಂಜೆ 5:30 ಮಡಗಾಂವ್ ರೈಲು ನಿಲ್ದಾಣ ತಲುಪಲಿದ್ದು, ಹಿಂದಿರುಗುವ ಮಾರ್ಗದಲ್ಲಿ ಏಪ್ರಿಲ್ 5ರಂದು ಬೆಳಿಗ್ಗೆ 11 ಗಂಟೆಗೆ ಮಡಗಾಂವ್ ರೈಲು ನಿಲ್ದಾಣದಿಂದ ಹೊರಟು ಮರುದಿನ ಬೆಳಿಗ್ಗೆ 5:20 ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣ ತಲುಪಲಿದೆ. ಮೂರನೆಯದಾಗಿ ಯಶವಂತಪುರ ಕಣ್ಣೂರು ನಡುವಿನ ವಿಶೇಷ ರೈಲು ಏಪ್ರಿಲ್ 2ರಂದು ಬೆಳಿಗ್ಗೆ 11:50 ಯಶವಂತಪುರ ನಿಲ್ದಾಣದಿಂದ ಹೊರಟು ಕುಣಿಗಲ್, ಚನ್ನರಾಯಪಟ್ಟಣ, ಹಾಸನ, ಸಕಲೇಶಪುರ, ಸುಬ್ರಹ್ಮಣ್ಯ ರೋಡ್, ಕಬಕಪುತ್ತೂರು, ಬಂಟ್ವಾಳ, ಮಂಗಳೂರು ಜಂಕ್ಷನ್, ಕಾಸರಗೋಡು, ಕಾಂಜನಘಾಟ್ ಮತ್ತು ಪಯ್ಯನ್ನೂರು ಮಾರ್ಗವಾಗಿ ಮರುದಿನ ನಸುಕಿನ ಜಾವ 3 ಗಂಟೆಗೆ ಕಣ್ಣೂರು ರೈಲು ನಿಲ್ದಾಣ ತಲುಪಲಿದ್ದು, ಹಿಂದಿರುಗುವ ಮಾರ್ಗದಲ್ಲಿ ಏಪ್ರಿಲ್ 3ರಂದು ಬೆಳಿಗ್ಗೆ 8:45 ಕಣ್ಣೂರಿನಿಂದ ಹೊರಟು ಅದೇ ದಿನ ರಾತ್ರಿ 9:30 ಯಶವಂತಪುರ ನಿಲ್ದಾಣ ತಲುಪಲಿದೆ. ನಾಲ್ಕನೆಯದಾಗಿ ಯಶವಂತಪುರ ತಾಳಗುಪ್ಪ ನಡುವಿನ ವಿಶೇಷ ರೈಲು ಏಪ್ರಿಲ್ 3ರಂದು ರಾತ್ರಿ 10:45 ಯಶವಂತಪುರದಿಂದ ಹೊರಟು ತುಮಕೂರು, ತಿಪಟೂರು, ಅರಸೀಕೆರೆ, ಬೀರೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ ಟೌನ್, ಕೊನಗವಳ್ಳಿ ಹಾಲ್ಟ್, ಹಾರನಹಳ್ಳಿ ಹಾಲ್ಟ್, ಕುಂಸಿ, ಅರಸಾಳು ಹಾಲ್ಟ್, ಕೆಂಚನಹಳ್ಳಿ ಹಾಲ್ಟ್, ಆನಂದಪುರಂ, ಅಡ್ಡೇರಿ ಹಾಲ್ಟ್ ಮತ್ತು ಸಾಗರ ಜಂಬಗಾರುಗಳಲ್ಲಿನ ನಿಲುಗಡೆಯ ಮೂಲಕ ಮರುದಿನ ಬೆಳಿಗ್ಗೆ 5:05 ತಾಳಗುಪ್ಪ ನಿಲ್ದಾಣ ತಲುಪಲಿದೆ. ಇದೇ ರೈಲು ಹಿಂದಿರುಗುವ ಮಾರ್ಗವಾಗಿ ಏಪ್ರಿಲ್ 4ರಂದು ಬೆಳಿಗ್ಗೆ 9:30 ತಾಳಗುಪ್ಪ ನಿಲ್ದಾಣದಿಂದ ಹೊರಟು ಅದೇ ದಿನ ಸಂಜೆ 5:15 ಯಶವಂತಪುರ ನಿಲ್ದಾಣ ಸೇರಲಿದೆ ಎಂದು ರೈಲ್ವೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ದಕ್ಷಿಣ ರೈಲ್ವೆಯು ಕೆಲ ರೈಲುಗಳ ಅವಧಿಯನ್ನು ವಿಸ್ತರಣೆ ಮಾಡಿದ್ದು, ಹುಬ್ಬಳ್ಳಿ ಕೊಲ್ಲಂ ವಿಶೇಷ ರೈಲು ಏಪ್ರಿಲ್ 5ರಿಂದ ಮೇ 24ರವರೆಗೆ 16 ಟ್ರಿಪ್, ಎಸ್ಎಂವಿಟಿ ಬೆಂಗಳೂರು ತಿರುವನಂತಪುರಂ ನಾರ್ತ್ ವಿಶೇಷ ರೈಲು ಏಪ್ರಿಲ್ 6ರಿಂದ ಮೇ 26ರವರೆಗೆ ಒಟ್ಟು 16 ಟ್ರಿಪ್ಗಳವರೆಗೆ ವಿಸ್ತರಿಸಲಾಗಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ದಕ್ಷಿಣ ಮಧ್ಯ ರೈಲ್ವೆಯು ಹುಬ್ಬಳ್ಳಿ ಮತ್ತು ರಾಮೇಶ್ವರಂ ಮಧ್ಯ 9 ಟ್ರಿಪ್ಗಳ ವಿಶೇಷ ರೈಲನ್ನು ಓಡಿಸಲು ಮುಂದಾಗಿದ್ದು, ಈ ರೈಲು ಹುಬ್ಬಳ್ಳಿಯಿಂದ ಪ್ರತಿ ರವಿವಾರ ಬೆಳಿಗ್ಗೆ 6:50 ಹೊರಟು ಹಾವೇರಿ, ರಾಣೆಬೆನ್ನೂರು, ಹರಿಹರ, ದಾವಣಗೆರೆ, ಚಿಕ್ಕಜಾಜೂರು, ಬೀರೂರು, ಅರಸೀಕೆರೆ, ತಿಪಟೂರು, ತುಮಕೂರು, ಬಾನಸವಾಡಿ, ಹೊಸೂರು, ಧರ್ಮಾಪುರಿ, ಸೇಲಂ, ತಿರುಚಿರಪಲ್ಲಿ, ಮದುರೈ, ರಾಮನಾಥಪುರಂ ಮಾರ್ಗವಾಗಿ ಸೋಮವಾರ ಬೆಳಿಗ್ಗೆ 5:20 ರಾಮೇಶ್ವರಂ ರೈಲು ನಿಲ್ದಾಣ ತಲುಪಲಿದ್ದು, ಹಿಂದಿರುಗುವ ಮಾರ್ಗದಲ್ಲಿ ಪ್ರತಿ ಸೋಮವಾರ ರಾತ್ರಿ 8 ಗಂಟೆಗೆ ರಾಮೇಶ್ವರಂನಿಂದ ಹೊರಟು ಮಂಗಳವಾರ ಸಂಜೆ 7:40 ಹುಬ್ಬಳ್ಳಿ ನಿಲ್ದಾಣ ತಲುಪಲಿದ್ದು, ಏಪ್ರಿಲ್ 5ರಿಂದ ಜೂನ್ 1ರವರೆಗೆ ಒಟ್ಟು 9 ಟ್ರಿಪ್ಗಳ ವಿಶೇಷ ರೈಲು ಸಂಚರಿಸಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಗದಗ ಹೊತಗಿ ಡಬ್ಲಿಂಗ್ ಯೋಜನೆಯಡಿ ಆಲಮಟ್ಟಿ ಮತ್ತು ವಂಡಾಳ ನಡುವಿನ 9 ಕಿಲೋಮೀಟರ್ನ ಹೊಸ ಬ್ರಾಡ್ಗೇಜ್ ಡಬಲ್ ಲೈನ್ ಪೂರ್ಣಗೊಂಡಿದ್ದು, ಈ ವಿಭಾಗದಲ್ಲಿ ಪಾರ್ವತಿ ಕಟ್ಟಿ ನದಿಯ ಮೇಲಿನ ಪ್ರಮುಖ ಓಪನ್ ವೆಬ್ ಗರ್ಡರ್ ಸೇತುವೆ ಹಾಗೂ 110 ಕಿಲೋಮೀಟರ್ ವೇಗಕ್ಕೆ ಅನುಗುಣವಾದ ಅತ್ಯಾಧುನಿಕ ಟ್ರ್ಯಾಕ್ ಮೂಲ ಸೌಕರ್ಯ ನಿರ್ಮಿಸಲಾಗಿದ್ದು, ಇದರಿಂದ ಗದಗ ಹೊತಗಿ ಡಬ್ಲಿಂಗ್ ಯೋಜನೆ ಪೂರ್ಣಗೊಂಡಿದ್ದು, ಸಾಮರ್ಥ್ಯ ಹೆಚ್ಚಳ, ಸಮಯ ಪಾಲನೆ, ಸುಧಾರಣೆ ಮತ್ತು ಹೆಚ್ಚು ಸುರಕ್ಷಿತ ಸುಗಮ ರೈಲು ಸಂಚಾರಕ್ಕೆ ನೆರವಾಗಲಿದೆ ಎಂದು ಇಲಾಖೆ ತಿಳಿಸಿದೆ. ರೇಷ್ಮೆ ನಗರಿ ರಾಮನಗರ ಜಿಲ್ಲೆಯ ಜನರ ಬಹುದಿನಗಳ ಕನಸು ನನಸಾಗಿದ್ದು, ಮೈಸೂರು ಬೆಂಗಳೂರು ನಡುವೆ ನಿತ್ಯ ಸಂಚರಿಸುವ ಒಡೆಯರ್ ಎಕ್ಸ್ಪ್ರೆಸ್ ರೈಲು ರಾಮನಗರದಲ್ಲಿ ನಿಲುಗಡೆ ಕೋರಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿರವರ ಮನವಿಗೆ ಸ್ಪಂದಿಸಿದ ರೈಲ್ವೆ ಇಲಾಖೆಯು ರಾಮನಗರದಲ್ಲಿ ಒಡೆಯರ್ ಎಕ್ಸ್ಪ್ರೆಸ್ ರೈಲು ನಿಲುಗಡೆಗೆ ಆದೇಶಿಸಿದ್ದು, ಇದರಿಂದ ರಾಮನಗರ ಮತ್ತು ಚನ್ನಪಟ್ಟಣ ಭಾಗದ ಜನತೆಗೆ ಬಹುದೊಡ್ಡ ಅನುಕೂಲವಾಗಲಿದೆ. ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಮಾಹಿತಿಯಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.